ಹಾಯ್ ಹಲೋ ಫ್ರೆಂಡ್ಸ್, ಫಾರ್ಮಿಂಗ್ ವಿಶಾಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಅಂತ ಹೇಳ್ತಾ ನಾ ಏನು ವಿಡಿಯೋ ಮಾಡೋಣ ಅದು ರೈತರ ಬಗ್ಗೆ ಇರ್ತೈತೆ ರೀ, ಮತ್ತು ನಿಮಗೆ ಉಪಯೋಗ ಆಗುವಂಥದ್ದು ಇರ್ತೈತೆ ರೀ. ಸೊ ಇವತ್ತು ಅಂಥ ಒಂದು ವಿಷಯನ ಮಾತಾಡಕ್ಕೆ ಬಂದೇನೆ ರೀ. ಅದು ಏನಪ್ಪ ಅಂತಂದ್ರೆ, ಗಂಡು ಮೇಕೆಗಳನ್ನ ಸಾಕಿದ್ರೆ ಲಾಭ ಇದೆಯೋ ಅಥವಾ ನಷ್ಟ ಇದೆಯೋ ಅಂತ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾನು ಮಾತಾಡ್ತೇನೆ ರೀ. ವೆರಿ ಸಿಂಪಲ್ದಾಗ ಹೇಳ್ಬಿಡ್ತೇನೆ ರೀ, ನಾನೇನು ಭಾಳ ವೇಟ್ ಮಾಡಂಗಿಲ್ಲ ರೀ. ಉದಾಹರಣೆಗೆ ನೀವು ಒಂದು 4,000 ಕೊಟ್ಟು ಒಂದು ಹುಂತ ಮಾರ್ಕೆಟ್ದಾಗಿನ ತಂದಿರಂತಪ್ಪ ಅಂತಂದ್ರೆ, ಒಂದು ಎವರೇಜ್ ತಂದಿರಂಥದ್ದು ಇಟ್ಕೋರಿ. ಅದ ಒಂದು 3 ತಿಂಗಳ 4 ತಿಂಗಳ ನಿಮ್ಮ ಮೈಂಡ್ ಕೆಪಾಸಿಟಿ ಮ್ಯಾಗ ಹೋಗ್ತೈತ್ರಿ. ನೀವು ಎಷ್ಟು ತಿಂಗಳು ನಿಮ್ಮ ಮೇಸ್ತೀರಿ ಅಷ್ಟು ತಿಂಗಳದಾಗ ಅದು ಎಷ್ಟು ಇದಿರ್ತೈತೆ ಅಷ್ಟು ಲಾಭ ಕೊಡ್ತೈತ್ರಿ ನಿಮ್ಗೆ. ಉದಾಹರಣೆಗೆ ಒಂದು 4,000 ಕೊಟ್ಟು ತಂದ್ರೆ ಅಂದ್ರೆ ಅದು ಒಂದು 8,000 ಹೋಗ್ಬೋದು. ನಿಮ್ಗೆ ಎಷ್ಟು ಸಾವಿರ ಲಾಭ ಆತಂದ್ರೆ 4,000 ಲಾಭ ಆತರಿ. ಇದೇ ನೋಡ್ರಿ, ಇದು ಉದ್ದೇಶನ ನೋಡ್ರಿ. ಹಿಂಗೂ ಮಾಡ್ಬೋದು ರೀ. ಬೇಕಾರೆ ನಮಗೆ ಬ್ಯಾಡ ರೀಪ, ನಮ್ಗೆ ಆಡುಗಳು ಸಾಕ್ತೀವಿ ರೀ, ಆಡುಗಳಿಂದ ನಾವು ಬ್ರೀಡಿಂಗ್ ಮಾಡ್ತೀವಿ ರೀ, ಅದರಿಂದ ಲಾಭ ಮಾಡ್ಕೋತಾರೆ. ಇದಕ್ಕಿಂತ ಹೆಚ್ಚು ಪ್ರಾಫಿಟ್ ಈ ಆಡುಗಳಾಗೈತೆ ರೀ. ಹಂಗೂ ಮಾಡ್ಬೋದು ರೀ. ಅದು ಬೇಡಪ್ಪ ನಮಗೆ ಭಾಳ ಗೊತ್ತಾಕೈತೆ ಅನ್ನೋದಪ್ಪ ಅಂದ್ರೆ ಮಾರ್ಕೆಟದಾಗ ಹೋಗೋದ್ರಿ, ಸ್ವಸ್ಥರಾಗಿ ಮಸ್ತ್ ನೋಡಿ ಚಲೋ ಪೈಕಿ ಅವನು ಆ್ಯಕ್ಟಿವ್ ಇರೋ ಮರಿಗಳು ಆರಿಸ್ಕೊಂಡು ಬರ್ಬೇಕು ನಾವು ರೀ. ಬಂದು ಮಾರ್ಕೆಟ್ದಾಗ ಹೋಗಿ ನೋಡಿ ಒಂದು 4,000 ಕೊಟ್ಟು ಒಂದು 5-6 ತಂದ್ರೆ ನಮ್ಗೆ ಅಷ್ಟು ಲಾಭ ಆಕೈತೆ ರೀ. ಒಂದೇ ತಂದ್ರೆ ನಂತರ ಲಾಭ ಆಗೋಲ್ಲ. ಒಂದು 5-6 ತಂದು 1 ವರ್ಷ ಕುರ್ಬಾನಿ ಸಾಕಿ ನಂತರ ನಿಮಗೆ ಪ್ರಾಫಿಟ್ ಕೊಟ್ಟು ಹೋಗತ್ರಿ. ನೀವು ಹೆಂಗೆ ಸಾಕ್ತೀರಿ ಹಂಗೆ ಇರ್ತೈತೆ ರೀ. ಸೊ ಇದು ನೋಡ್ರಿ ನಮ್ಮ ರೈತರ ಒಂದು ಟೆಕ್ನಿಕ್ ಟ್ಯಾಲೆಂಟ. ಯಾವುದೋ ಒಬ್ರು ಕೈಯಾಗ ಹೋಗಿ 10,000 12,000 9,000 7,000 ದುಡಿಯೋಕ್ಕಿಂತನೂ ಇಲ್ಲಿ ಬರ್ರಿ, ನಿಮ್ಮ ಮನೆ ಮುಂದೆ ಒಂದು 7-8 ಹೊಂದ್ಗಳು ಸಾಕ್ರಿ. ವರ್ಷಕ್ಕೆ ಮಿನಿಮಮ್ ಒಂದು 10 ಸಾಕ್ರಿ ಅಂದ್ರೆ ಒಂದು 3 ಲಕ್ಷ ತನ ನಿಮಗೆ ಪ್ರಾಫಿಟ್ ಆಕೈತೆ ರೀ. ಖರ್ಚೆಲ್ಲ ತೆಗೆದ 3 ಲಕ್ಷ ಉಳಿತೈತೆ ರೀ ನೈತವಿಲ್ಲ. ಸೊ ಹಿಂಗೈತೆ ರೀ ನಮ್ಮ ಗೋಟ್ ಫಾರ್ಮಿಂಗ್, ನಮ್ಮ ರೈತರ ಒಂದು ಜೀವನ. ಇಲ್ಲಿ ಬಿಟ್ಟು ನಾವು ಬೆಂಗಳೂರು ಸಿಟಿಗೆ ದುಡಿಯಾಕೆ ಹೋಗ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಸುತ್ತರಾಮ್ ಹೇಳ್ತೀನಿ ರೀ, ಒಟ್ಟು ಸಕ್ಸಸ್ ಆಗೋದಿಲ್ಲ ರೀ. ನೀವು ದುಡ್ದಿದ್ದು ಅರ್ಧ ಅಲ್ಲಿ ಖರ್ಚನೈತೆ ರೀ. ನೆಮ್ಮದಿಯಿಂದ ತಂದೆ ತಾಯಿಗಳ ಮುಂದೆ ಆರಾಮಾಗಿ ಗೋಟ್ ಫಾರ್ಮಿಂಗು ಅಥವಾ ಡೈರಿ ಫಾರ್ಮಿಂಗು ಇನ್ನೂ ಏನೋ ರಗಡ್ ಜಾಗ ಇದಾವೆ ರೀ. ಏನೋ ಒಂದು ಉದ್ಯೋಗ ಮಾಡ್ಕೊಂಡು ಪ್ರಾಫಿಟೇಬಲ್ ಆರಾಮಾಗಿರ್ಬೋದು ರೀ. ಇಷ್ಟೇ ರೀ ಈ ವಿಡಿಯೋ ಉದ್ದೇಶ. ನನಗೇನು ಅನಿಸ್ತೈತಿ ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತಿರ್ತೀನಿ ರೀ. ಹಂಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ದಯವಿಟ್ಟು ಇಂಥ ವಿಡಿಯೋಗಳು ಹಾಕ್ತಿರ್ತೀನಿ. ಅಷ್ಟೇ ರೀ, ಮತ್ತೊಂದು ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.